ಮದುವೆ ಆಗ್ತಿಲ್ವಾ? ಮದುವೆಯಲ್ಲಿ ವಿಳಂಬ, ಇಷ್ಟಪಟ್ಟ ಹುಡುಗನೇ ಸಿಗಬೇಕು, ಇಲ್ಲ ಶಿವಭಕ್ತರಾದರೆ ಶಿವಶಕ್ತಿ ಥರ ಜೋಡಿ ಬೇಕು ಅಂತ ಇಚ್ಛಿಸುವರು ಈ ವಿಡಿಯೋನ ತಪ್ಪದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಇಂದು ನಿಮ್ಮೆಲ್ಲರಿಗೂ ನಾನು ಒಂದು ವಿಶೇಷ ವಿಡಿಯೋವನ್ನು ತಂದಿದ್ದೇನೆ. ಯಾರಿಗೆ ಮದುವೆಯಲ್ಲಿ ವಿಳಂಬವಾಗುತ್ತಿದೆ, ಇಷ್ಟಪಟ್ಟ ಹುಡುಗ ಬೇಕು, ಇಲ್ಲ ಮದುವೆ ಆಗೋಕ್ಕೆ ಹುಡುಗ ಬೇಕು. ಹೌದು, ಈ ದಿನ ಶಿವಶಕ್ತಿ ವ್ರತ ಮಾಡಿ ಪೂಜೆ ಮಾಡುವುದರಿಂದ ಮದುವೆಯ ಸಮಸ್ಯೆ ಬಗೆಹರಿಯುತ್ತದೆ ಮತ್ತು ಇಷ್ಟಪಟ್ಟ ಹುಡುಗನು ಕೂಡ ನಿಮಗೆ ಸಿಗ್ತಾನೆ. ಗೌರಿ ತಪೋ ವ್ರತ ಇದೆ. ಈ ವ್ರತನ ಮಾಡುವುದರಿಂದ ಇದೆಲ್ಲ ಸಾಧ್ಯವಾಗುತ್ತದೆ. ಅದಕ್ಕೆ ನೀವು ನಾಳೆ ಗೌರಿ ತಪೋ ವ್ರತ ಮಾಡಿ. ಇದರಿಂದಿನ ಕತೆ ಏನಂತಂದರೆ, ಶಿವನನ್ನು ಪಡೆಯಲು ಮಾತೆ ಪಾರ್ವತಿಯು ಹಲವು ಕಾಲಗಳವರೆಗೂ ತಪಸ್ಸು ಮಾಡಿದಳು. ಆವಾಗ ಶಿವನು ಪ್ರತ್ಯಕ್ಷವಾಗಿ ಪಾರ್ವತಿ ಮಾತೆಯನ್ನು ತನ್ನ ಅರ್ಧಾಂಗಿನಿಯಾಗಿ ಸ್ವೀಕರಿಸಿದನು. ಗೌರಿ ತಪೋವ್ರತ ಅಂತ ಕರೆಯಲು ಕಾರಣ ಏನಂದರೆ, ಪಾರ್ವತಿ ಮಾತೆಯು ತಪಸ್ಸಿನಿಂದ ಅವರ ಮೈಯೆಲ್ಲ ಕಪ್ಪಾಗಿತ್ತು. ಆವಾಗ ಗಂಗೆಯಲ್ಲಿ ಸ್ನಾನ ಮಾಡಿದರು. ಆವಾಗ ಅವರ ಮೈ ಬಣ್ಣ ಗೌರ ಅಂದರೆ ಫುಲ್ ವೈಟ್ ಆಯಿತು. ಆವಾಗ ಶಿವಪಾರ್ವತಿ ಮಾತೆಯನ್ನು ನೋಡಿ ಗೌರಿ ಅಂತ ಕರೆದರು. ಅದಕ್ಕೆ ಈ ವ್ರತವನ್ನು ಗೌರಿ ತಪ ವ್ರತ ಅಂತ ಕರೀತಾರೆ. ನೀವು ಕೂಡ ಈ ವ್ರತನ ಮಾಡಿ. ನಿಮಗೆ ಇಷ್ಟಪಟ್ಟವರನ್ನು ಇಲ್ಲ ಮದುವೆ ಆಗಬೇಕು ಅಂತ ಇದ್ದರೆ ಒಳ್ಳೆ ಹುಡುಗನ ಶಿವ ಕಳಿಸ್ತಾನೆ. ಶಿವನಂತ ಹುಡುಗ ಬೇಕಂದ್ರೂ ಕೂಡ ಕಳಿಸ್ತಾನೆ. ವಿಳಂಬ ಆದಲ್ಲಿ ಸಮಸ್ಯೆನ ಪರಿಹಾರ ಆಗುತ್ತೆ ಮದುವೆಯಲ್ಲಿ. ಸೊ ಈ ವ್ರತನ ನೀವು ತಪ್ಪದೆ ಮಾಡಿ. ಈ ವ್ರತವನ್ನು ಅವಿವಾಹಿತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುತ್ತಾರೆ. ವ್ರತ ಹೇಗೆ ಮಾಡಬೇಕು ಎಂದರೆ, ನವೆಂಬರ್ 20ರಂದು ಅಂದರೆ ನಾಳೆನೇ ಬೇಗ ಎದ್ಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿ, ಪೂಜಾ ಸ್ಥಳ ಸ್ವಚ್ಛ ಮಾಡಿ, ನಾವೆಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಶಿವ ಮತ್ತು ಪಾರ್ವತಿ ಮುಂದೆ ಸಂಕಲ್ಪ ಮಾಡಬೇಕು. ಕೈಯಲ್ಲಿ ಸ್ವಲ್ಪ ನೀರು ಹಿಡ್ಕೊಂಡು ದೇವರ ಮುಂದೆ ಸಂಕಲ್ಪ ಮಾಡಬೇಕು. ನಾನು ಇದಕ್ಕೆ ಈ ಕಾರಣಕ್ಕೆ ನಾನು ವ್ರತ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಬೇಕು. ಉಪವಾಸನ ನಾವು ನಿರ್ಜಲವಾಗಿ ಇರ್ತೀನಿ ಅಂದರೆ ಹಾಗೂ ಮಾಡ್ಬೋದು. ಇಲ್ಲ ಅಂದರೆ ನೀರು, ಹಾಲು, ಹಣ್ಣು, ಹಂಪಲ ಇದು ತಿಂದು ಕೂಡ ನಾವು ವ್ರತನ ಮಾಡ್ಬೋದು. ವ್ರತ ಆದ ಮೇಲೆ ಸಂಜೆ ಗೌರಿ ಪೂಜೆಯನ್ನು ನಾವು ಮಾಡಬೇಕು. ಗೌರಿ ಮಾತೆಯನ್ನು ಇತರ ಕಳಶದಲ್ಲಿ ಕೂಡ ಇದ್ರೆ ಕೂಡಿಸಿ ನಾವು ಪೂಜೆನ ಮಾಡ್ಬೋದು. ಇಲ್ಲಾಂದರೆ ಸಾಮಾನ್ಯವಾಗಿ ಶಿವಶಕ್ತಿಯ ಮತ್ತು ಪಾರ್ವತಿ ಮಾತೆಯ ಫೋಟೋ ವಿಗ್ರಹನೂ ಇಟ್ಟು ನಾವು ಈ ಥರ ಪೂಜೆ ಮಾಡ್ಬೋದು. ಈ ದಿನ ಆದಷ್ಟು ಓಂ ಗೌರಾಯೇ ನಮಃ ಇದನ್ನಾದರೂ ಜಪಿಸಿ. ಇಲ್ಲ ಹೆಚ್ಚಿನ ಪುಣ್ಯ ಬೇಕು ಅಂದರೆ ಓಂ ಗೌರಿ ಶಂಕರಾಯ ನಮಃ ಅಂತ ಇದನ್ನು ಜಪಿಸಿ. ಇದರಿಂದ ಬೇಗನೆ ಹೊರ ಸಿಗುತ್ತೆ ಅಂತ ಹೇಳ್ತಾರೆ. ಉಪವಾಸ ಯಾವುದೇ ಒಂದು ಕಾರಣದಿಂದ ಇರೋಕ್ಕೆ ಆಗಲಿಲ್ಲ ಅಂದರೆ ಮಾನಸಿಕವಾಗಿ ಓಂ ಗೌರಿ ಶಂಕರಾಯ ನಮಃ ಈ ಮಂತ್ರವನ್ನು ಪಠಿಸ್ತಲೇ ಇರಿ. ಮನಸ್ಸಲ್ಲಿ ಇಚ್ಛೆನ ಹೇಳಿ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಪೂಜೆ ಅಂತ ನಾನು ಹೇಳಲ್ಲ. ಸಿಂಪಲಾಗಿ ಮನೆಯಲ್ಲಿ ಶಿವಶಕ್ತಿ ಫೋಟೋ ಇದ್ದರೆ ಅದನ್ನು ನಾರ್ಮಲಾಗಿ ಹೇಗೆ ಪೂಜೆ ಮಾಡ್ತೀವಿ ಹಾಗೆ ಮಾಡಿ. ಕುಂಕುಮ, ಅರಿಶಿಣ, ಅಕ್ಷತೆ, ಹೂವು ಮತ್ತು ನೈವೇದ್ಯನ ತಪ್ಪದೇ ಇಡಿ. ಇಷ್ಟಂತೂ ಹೇಳ್ತೀನಿ. ಯಾಕೆಂದರೆ ಅವಿವಾಹಿತ ಹುಡುಗಿಯರು ತುಂಬ ಜನ ಬೇರೆ ಬೇರೆ ಕಡೆ ಇರ್ತಾರೆ, ಓದೋಕ್ಕಿರ್ತಾರೆ. ಅಲ್ಲೆಲ್ಲ ಅವರಿಗೆ ಅಷ್ಟು ಅನುಕೂಲಗಳಿರಲ್ಲ. ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಈ ಥರ ಮಾಡಿ ಭಾವನೆ ನೋಡ್ತಾರೆ ದೇವರು. ಮತ್ತು ಯಾರ ಮನೇಲಿ ಸಪೋರ್ಟಿವ್ ಇದೆ ಅಂಥವರು ರೀತಿಬದ್ಧವಾಗಿ ಪೂಜೆನ ಮಾಡಿಕೊಳ್ಳಿ ನೀವು. ನನಗೇನು ಇದು ಹೇಳಬೇಕಿತ್ತು. ಕರ್ನಾಟಕದಲ್ಲಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇದು ನಾರ್ತ್ ಸೈಡ್ ತುಂಬಾ ಫೇಮಸ್ ವ್ರತ ಅಂತ ಎಲ್ಲರೂ ಅಲ್ಲಿ ಇದನ್ನು ಆಚರಿಸ್ತಾರೆ. ಇದು ನನಗೆ ಗೊತ್ತಾಗಿದೆ, ಅದಕ್ಕೆ ಎಲ್ರಿಗೂ ಶೇರ್ ಮಾಡ್ತಾ ಇದ್ದೀನಿ. ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಾ ಅವ್ರದ್ದು ಇಚ್ಛೆ ಪೂರ್ತಿ ಆಗುತ್ತೆ ಅಂತ ಒಂದು ತುಂಬ ಹಳೆ ಕಾಲದ ನಂಬಿಕೆ ಇದೆ. ಸೊ ಈ ವ್ರತನ ಮಾಡಿ. ಮತ್ತು ನಾಳೆ ನಾನು ಇದೆ ಓಂ ಗೌರಿ ಶಂಕರಾಯ ನಮಃ ಮಂತ್ರನೂ ಹಾಕ್ತೀನಿ. ನೀವು ತಪ್ಪದೆ ಅದನ್ನು ಕೇಳಿ. ಬಾಯ್, ಟೇಕ್ ಕೇರ್, ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಲೈಫ್ಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್, ಜೈ ಶಿವಶಕ್ತಿ. ಎಲ್ರಿಗೂ ಆಶೀರ್ವಾದ ಮಾಡಲಿ. ಸ್ಟೇ ಬ್ಲೆಸ್ಡ್.